ದರ್ಶನ್ ಪರ ವಾದ ಮಾಡ್ತಾ ಸಾಕ್ಷಿ ನರೇಂದ್ರ ಸಿಂಗ್, ಮಲ್ಲಿಕಾರ್ಜುನ, ವಿಜಯ್ ಕುಮಾರ್ ಸೇರಿದಂತೆ 6 ಜನರು ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಇವರು ಹೆಸರಿಸಿದ್ದಾರೆ. ನರೇಂದ್ರ ಸಿಂಗ್ನ CRPC 164 ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತ ಸಂದರ್ಭದಲ್ಲಿ ಈತ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಬಗ್ಗೆ ಏನನ್ನೂ ಹೇಳಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ಆರೋಪಿಗಳನ್ನ ನೋಡಿರೋದಾಗಿಯೂ ಆತ ಹೇಳಿಲ್ಲ. ಕಾರ್ ಬಂತು ಹೋತು ಅಷ್ಟೇ ಆತ ಹೇಳಿರುವಂಥದ್ದು. 77ನೇ ಸಾಕ್ಷಿ ಮಲ್ಲಿಕಾರ್ಜುನನ CRPC 164 ಹೇಳಿಕೆಯನ್ನ ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜೂನ್ 11ನೇ ತಾರೀಕಿನಂದು ವಿನಯ್ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳಿತು ಅಂತ ಆತ ಹೇಳಿದ್ದಾರೆ. ಈ ಹೇಳಿಕೆ ಇದೆಯಲ್ಲ, ಇದು ದರ್ಶನ್ ವಿರುದ್ಧ ಸಾಕ್ಷ್ಯ ಆಗೋದಿಲ್ಲ. ಏಕೆಂತ ಅಂದ್ರೆ ಘಟನೆ ನಡೆದ 3 ದಿನದ ನಂತರದಲ್ಲಿ ಈತನಿಗೆ ಕೃತ್ಯ ತಿಳಿದಿದೆ. ಇಲ್ಲಿ ಪ್ರಮುಖ ಸಾಕ್ಷ್ಯಗಳ ಹೇಳಿಕೆಗಳು ಯಾವ ರೀತಿಯಾಗಿ ಇದೆ ಅನ್ನುವಂತ ಉಲ್ಲೇಖ ಮಾಡ್ತಾ ಇದ್ದಾರೆ. 77ನೇ ಸಾಕ್ಷಿ ಮಲ್ಲಿಕಾರ್ಜುನ್ ಅವರ CRPC 164 ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ. ಜೂನ್ 11ನೇ ತಾರೀಕಿನಂದು ವಿನಯ್ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆತ ಹೇಳಿದ್ದಾನೆ. ಯಾರು? ಮಲ್ಲಿಕಾರ್ಜುನ. ಆದ್ರೆ ಆತ ಒಂದು ಹೇಳಿದಾನೆ, ಜೂನ್ 11ನೇ ತಾರೀಕು ನನಗೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ತಿಳಿತು ಅಂತೇಳಿ. ಬಟ್ ಅದು ಜೂನ್ 11 ಅಂತಾನೆ 3 ದಿನಗಳಾದಂಥ ನಂತರದಲ್ಲಿ, ಅಂದ್ರೆ ಆತನಿಗೆ ಆ ಟೈಮ್ನಲ್ಲಿ ಗೊತ್ತಿರಲಿಲ್ಲ, ನಂತರದಲ್ಲಿ ಗೊತ್ತಾಯ್ತು ಅನ್ನೋದನ್ನು ಹೇಳಿದ್ದಾನೆ. ಈ ಹೇಳಿಕೆ ಇದೆಯಲ್ಲ, ಇದು ನಾವು ಈ ಹೇಳಿಕೆಯನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹೇಳಿಕೆ ದರ್ಶನ್ರ ವಿರುದ್ಧವಾದಂಥ ಸಾಕ್ಷ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಘಟನೆ ನಡೆದ 3 ದಿನ ನಂತರದಲ್ಲಿ ಈತ ತಿಳಿದಿರುವಂಥದ್ದು ಅಂತ. ಆಮೇಲೆ ಮುಂದುವರೆದ ಭಾಗವಾಗಿ ನಾನು ಈಗ ತಾನೇ ಹೇಳ್ದಂಗೆ 6 ಗಂಟೆ ಸಂದರ್ಭದಲ್ಲಿ ದರ್ಶನ್ ಆಚೆ ಹೋದ್ರು ಅಂತ ವಿಜಯ್ ಕುಮಾರ್ ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆತ ಉಲ್ಲೇಖ ಮಾಡ್ತಾ ಹೋಗ್ತಾರೆ. CV ನಾಗೇಶ್ ಅವರು ಅಲ್ಲಿಗೆ 3 ಸ್ಟೇಟ್ಮೆಂಟ್ಗಳ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ದಾರೆ ಅವರು ಯಾರು ಕೂಡ ದರ್ಶನ್ರೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಈಗ ಒಂದು ವಿಚಾರ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು ಏನು ಅಂತ ಅಂದ್ರೆ, CV ನಾಗೇಶ್ ಅವರು ಕಳೆದ ಬಾರಿ ವಾದ ಮಂಡಿಸುವಂಥ ಸಂದರ್ಭದಲ್ಲಿ ದರ್ಶನ್ ಸ್ಪಾಟ್ನಲ್ಲಿ ಇರಲಿಲ್ಲ ಅನ್ನುವಂಥದ್ದನ್ನ ಬಹಳ ಒತ್ತಿ ಹೇಳುವಂಥ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಅದನ್ನ ನ್ಯಾಯಮೂರ್ತಿಗಳಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಬಟ್ ಈ ಬಾರಿ ಅಂತ ಕನ್ವಿನ್ಸಿಂಗಿಗೆ ವಿರುದ್ಧವಾಗಿ ಕೆಲ ಫೋಟೋಸ್ಗಳು ಲಭ್ಯ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಕೊಟ್ಟಂತ ಸಾಕ್ಷಿಗಳ ಹೇಳಿಕೆ ದರ್ಶನ್ ಅಲ್ಲಿದ್ರು ಅನ್ನುವಂಥದ್ದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ವಿಚಾರವಾಗಿ ಅವರು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಸೊ ಮಧುಸೂದನ್ ಅನ್ನೋನ ಹೇಳಿಕೆಯಲ್ಲೂ ಕೂಡ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 11/6/24ನೇ ತಾರೀಕಿನಂದು ನ್ಯೂಸ್ ಮುಖೇನವಾಗಿ ನನಗೆ ತಿಳಿತು ಅಂತ ಹೇಳ್ತಾ ಇದ್ದಾರೆ. ಮಧುಸೂದನ್ ಅನ್ನೋನ ಹೇಳಿಕೆಯಲ್ಲೂ ಕೂಡ ಅದರಲ್ಲಿ ಏನೂ ಇಲ್ಲ. ಕಾರ್ ಎಂಟ್ರಿ ಬಗ್ಗೆ ಆತ ಹೇಳ್ತಾನೆ, ಅದರಲ್ಲಿ 5 ಜನ ಇರ್ತಾರೆ ಅಂತಾನೆ ಹೇಳ್ತಾನೆ. ವಿನಯ್ ಕಾರು ಬಂದಿರೋದ್ ಬಗ್ಗೆ ಆತ ಹೇಳ್ತಾನೆ. 11ನೇ ತಾರೀಕಿನಂದು ನನಗೆ ನ್ಯೂಸ್ ಮುಖೇನವಾಗಿ ಕೊಲೆ ಆಗಿದೆ ಅನ್ನೋದನ್ನ ತಿಳಿತು ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಕೂಡ ಏನು ನೇರವಾಗಿ ನೋಡಿದಂಥ ವ್ಯಕ್ತಿ ಅಲ್ಲ, ಕೊಲೆ ಆದಂಥ ಸಂದರ್ಭದಲ್ಲಿ ಆತ ನೇರವಾಗಿ ನೋಡಿದಂಥ ವ್ಯಕ್ತಿ ಅಲ್ಲ ಅನ್ನುವಂಥನ್ನ ಬಿಂಬಿಸುವಂಥ ಪ್ರಯತ್ನವನ್ನ CV ನಾಗೇಶ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ, ಇಲ್ಲಿ ಪ್ರಮುಖವಾಗಿ ಸಾಕ್ಷಿಗಳು ಅಂತ ಕನ್ಸಿಡರ್ ಮಾಡಬೇಕಾದಂಥದ್ದು ಪ್ರಮುಖವಾಗಿ ಇಲ್ಲಿ ಪುನೀತ್ ಅನ್ನುವಂಥದ್ದು, ಅದ್ರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೇನು ಹೇಳಿದರೆ ನಂತರದಂತಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಬಟ್ ಈಗ ಅವರು 3 ಸಾಕ್ಷಿಗಳ ವಿಚಾರವನ್ನು ಏನು ಹೇಳಿದ್ದಾರೆ, ಅದು ಮಧುಸೂದನ್ ಆಗಿರ್ಬೋದು, ವಿಜಯ್ ಕುಮಾರ್ ಆಗಿರ್ಬೋದು, ಆಮೇಲೆ ಮಲ್ಲಿಕಾರ್ಜುನ್ ಆಗಿರ್ಬೋದು, ಅದರ ಜೊತೆಗೆ ನರೇಂದ್ರ ಸಿಂಗ್ 4 ಸಾಕ್ಷಿಗಳ ವಿಚಾರವಾಗಿ ಏನು ಹೇಳ್ತಾ ಇದ್ದಾರೆ, ಇವ್ರು ಯಾರು ಕೂಡ ದರ್ಶನ್ ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನ ನೇರವಾಗಿ ನೋಡಿದಂಥವ್ರಲ್ಲ. ಹಾಗಾಗಿ ಇವರ ಹೇಳಿಕೆಗಳನ್ನ ದರ್ಶನ್ ವಿರುದ್ಧದ ಸಾಕ್ಷಿಗಳು ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ.